ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನೋಡಿ, ಇದು ತಂದೂರಿ ಚಿಕನ್ನು ಮನೆಯಲ್ಲೇನೆ ಹೋಟೆಲ್ ಸ್ಟೈಲಲ್ಲಿ ಸೂಪರಾಗೆ ಬರುತ್ತೆ. ಮಾಡಿದ್ರೆ ತುಂಬಾನೇ ಸುಲಭ ಮಾಡೋದು. ನೋಡಿ, ಚಿಕನ್ ಪೀಸಸ್ಸು ಈ ಥರ ದೊಡ್ಡದಾಗಿ ಕಟ್ ಮಾಡಿಸ್ಕೊಂಡು ಬಂದಿದ್ದಾರೆ. ಇದಕ್ಕೆ 2 ಸ್ಪೂನಷ್ಟು ಉಪ್ಪು, 3 ಸ್ಪೂನ್ ಖಾರದ ಪುಡಿ, 1 ಸ್ಪೂನು ಚಾಟ್ ಮಸಾಲ ಪುಡಿ ಹಾಕಿದ್ರೇನೆ ತಂದೂರಿ ಚಿಕನ್ನು ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ. ಇದಕ್ಕೆ 3 ಸ್ಪೂನ್ ಅಷ್ಟು ಬೆಳ್ಳುಳ್ಳಿ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಸ್ಪೂನು ಹಸಿಮೆಣಸಿನ್ಕಾಯಿ ಪೇಸ್ಟು, ಅರ್ಧ ನಿಂಬೆ ಹಣ್ಣು ಅಂತ ಇದ್ದೀನಿ. ಇದು ನೋಡಿ, ಮೊಸರನ್ನ ಸ್ವಲ್ಪ ಸೋಸಕ್ಕಿಟ್ಟಿದ್ದೆ. ನೀರೆಲ್ಲ ಸೋಸಿ ಗಟ್ಟಿ ಮೊಸರು ತಗೋಬೇಕು ಇದಕ್ಕೆ. ಹಾಗಾದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಪೀಸಿಗೆ ಅಂಟ್ಕೊಳ್ಳುತ್ತೆ. 1 ಸ್ಪೂನು ಸೋಯಾ ಸಾಸು, 1 ಸ್ಪೂನು ವೆನಿಗರು, ಫುಡ್ ಕಲರು, ಕಸ್ತೂರಿ ಮೆಂತೆ ಇಷ್ಟನ್ನ ಹಾಕಿ ಚೆನ್ನಾಗಿ ಕಲ್ಸ್ಕೊತಾ ಇದ್ದೀನಿ. ನೀಟಾಗಿ ಕಲ್ಸ್ಕೋಬೇಕು. ಇದನ್ನ ಚೆನ್ನಾಗಿ ಕಲಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತಂದೂರಿ ಚಿಕನ್ನು ಹೊರಗಡೆ ತಿನ್ನೋದೇ ಟೇಸ್ಟ್ ಅನ್ಕೊ, ಮನೇಲಿ ಮಾಡ್ಕೊಂಡ್ರು ಅಷ್ಟೇ ಟೇಸ್ಟಿ ಆಗ ಬರುತ್ತೆ. ನೋಡಿ, ಈಗ ಚಿಕನ್ ಪೀಸಸ್ನ ಚೆನ್ನಾಗಿ ತೊಳೆದು ಹಿಂಡಿ ಹಾಕ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು, ಗಟ್ಟಿಯಾಗಿ ಇರಬೇಕಿದು. ಇದನ್ನ ಚೆನ್ನಾಗಿ ಕಲಿಸ್ಬೇಕು. 5 ರಿಂದ 10 ನಿಮಿಷ ಚೆನ್ನಾಗಿ ಅದು ಪೀಸಸ್ಗೆಲ್ಲ ಉಪ್ಪು ಖಾರ ನಾವು ಹಾಕಿರೋ ಮಸಾಲೆ ಎಲ್ಲ ಅಂಟಬೇಕು. ಚೆನ್ನಾಗಿ ಅಂಟ್ಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಅಂಟ್ಕೊತಾ ಇದೆ ನೀಟಾಗೆ. ಎಲ್ಲ ಪೀಸಸ್ಗೂ ಮಸಾಲಾನ ಚೆನ್ನಾಗಿ ಹಚ್ಚಬೇಕು. ಹಚ್ಚಿ ಇದನ್ನ ಸುಮಾರು 4 ರಿಂದ 5 ಗಂಟೆ ಹಾಗೆ ಇಡಬೇಕು. ಇಲ್ಲ ಓವರ್ ನೈಟು ಫ್ರಿಜ್ಜಲ್ಲಿ ಇಟ್ಟು ಬೆಳಗ್ಗೆ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲ ಬೆಳಿಗ್ಗೆ ಇಟ್ಟು ನೈಟ್ ಮಾಡಬೇಕು. ಈ ಮಸಾಲೆಯಲ್ಲಿ ನೆಂದಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ. ಉಪ್ಪು ಖಾರ ಎಲ್ಲ ಒಳಗಡೆ ಇದ್ದು ಜ್ಯೂಸಿಯಾಗಿ ಸೂಪರ್ ಆಗಿರುತ್ತೆ. ಇದು ನೋಡಿ, ತಂದೂರಿ ಸ್ಟ್ಯಾಂಡು ಆನ್ಲೈನ್ಸಲ್ಲೆಲ್ಲ ಸಿಗತ್ತೆ. ಇದಕ್ಕೆ ಕೆಂಡ ಮಾಡಿ ಹಾಕ್ತಾ ಇದ್ದಾರೆ. ಕೆಂಡ ಮಾಡಿಕೊಂಡು ಸಪ್ರೇಟು ಅದನ್ನ ಈ ಸ್ಟ್ಯಾಂಡ್ ಒಳಗಡೆ ಹಾಕಿ ತಂದೂರಿ ಸ್ಟ್ಯಾಂಡು ಇಡ್ತಾ ಇದ್ದಾರೆ. ಇದರಲ್ಲಿ ಈ ಥರ ಸ್ಟ್ಯಾಂಡು ಕಡ್ಡಿಗಳು ಎಲ್ಲ ಬರುತ್ತೆ. ಈ ಥರ ಉದ್ದ ಕಡ್ಡಿ ಬರುತ್ತೆ. ಆ ಕಡ್ಡಿಗೆ ಈ ಚಿಕನ್ ಪೀಸಸ್ನ 3 ರಿಂದ 4 ಗಂಟೆ ನೆನೆದಿರೋ ಚಿಕನ್ ಪೀಸಸ್ನ ಹಾಕ್ತಾ ಇದ್ದಾರೆ. ಹಾಕಿ ಕೆಂಡದ ಮೇಲಿಟ್ಟು ಸುಮಾರು 1 ಮುಕ್ಕಾಲು ಗಂಟೆ ಬೇಯಿಸ್ಬೇಕು. ಇದನ್ನ ನಿಧಾನಕ್ಕೆ ಕೆಂಡದಲ್ಲಿ ಎಲ್ಲ ಕಡೆ ತಿರುಗಿಸಿ ಹಾಕಿ ಸ್ವಲ್ಪ ಆಯಿಲ್ ಹಚ್ಕೊಂಡು ಎಲ್ಲ ಪೀಸಸ್ಗೂ ನಿಧಾನಕ್ಕೆ ಬೇಯಿಸ್ಕೋಬೇಕು. ಅದನ್ನ ತಿರುಗಿಸ್ಕೊಂಡು ಬೇಯಿಸ್ಕೋಬೇಕು. ಇದನ್ನ ಚೆನ್ನಾಗಿ ಬೆಂದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ, ತಿರುಗಿಸಿ ಹಾಕಿ ಬೇಯಿಸ್ತಾ ಇದ್ದೀವಿ. ಈ ಥರ ಬೇಯಿಸೋದ್ರಿಂದ ಎಲ್ಲ ಕಡೆ ಈವನಾಗಿ ಬೇಯುತ್ತೆ. ಈ ಥರ ಒಂದ್ಸರಿ ಮಾಡಿ ನೋಡಿ. ಇದು ಲೆಗ್ ಪೀಸ್ ಇತ್ತಲ್ಲ, ಅದನ್ನು ಅದೇ ಥರ ಸುಡೋಕ್ತಾ ಇದ್ದೀವಿ. ನೋಡಿ, ಎಲ್ಲ ತೆಕ್ಕೊಂಡು ಸೇಮ್ ಹೋಟೆಲ್ ಸ್ಟೈಲಲ್ಲೇ ಬಂದಿದೆ. ಇದು ತಂದೂರಿ ತುಂಬಾನೇ ಚೆನ್ನಾಗಿತ್ತು. ಸ್ಮೋಕಿ ಫ್ಲೇವರಲ್ಲಿ ತುಂಬ ಟೇಸ್ಟಿಯಾಗಿ ತಂದಿಟ್ಟಿದ್ದು. ಈ ಥರ ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ. ಹಳ್ಳಿ ಸ್ಟೈಲಲ್ಲಿ, ನಾಟಿ ಸ್ಟೈಲಲ್ಲಿ ತಂದೂರಿ ಚಿಕನ್ನು ರೆಡಿ ಆಯಿತು. ಇದನ್ನ ಪುದೀನ ಚಟ್ನಿ ಜೊತೆ ಸರ್ವ್ ಮಾಡ್ಕೊಂಡು ತಿಂದರೆ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಪುದೀನ ಚಟ್ನಿಗೆ ಮೊಸರು, ಪುದೀನ, ಕೊತ್ತಂಬರಿ, ಬೆಳ್ಳುಳ್ಳಿ, ಉಪ್ಪು ಇಷ್ಟನ್ನ ಹಾಕಿ ಮಿಕ್ಸಿಗೆ ಹಾಕಿ ಚಟ್ನಿ ಮಾಡಿದ್ದೀನಿ. ಪುದೀನ ಚಟ್ನಿದು ಇದ್ರ ಜೊತೆ ಸರ್ವ್ ಮಾಡಿದ್ರೆ ತುಂಬಾನೇ ಟೇಸ್ಟಿಯಾಗಿರುತ್ತೆ. ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ.